ಸರ್ ನನ್ನ ಹೆಸರು ಮಣಿ ಅಂತ ಹೇಳಿ. ನಾನು ಒಡನಾಡಿ ಸಂಸ್ಥೆಯಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಬೆಳೆದಿದ್ದು. ಚಿಕ್ಕ ವಯಸ್ಸಿಂದ ಒಡನಾಡಿ ಸಂಸ್ಥೆನೇ ನಾನು ಬೆಳೆದಿರೋದು. ಈಗ ನಂಗೆ ತಂದೆ ತಾಯಿ ಸ್ಥಾನದಲ್ಲಿ ನನಗೆ ಒಡನಾಡಿ ಸಂಸ್ಥೆ ಅಂತಲೇ ಇವಾಗ ಮಾಸ್ ಕಾರ್ಡಲ್ಲೇ ಆಗಿರ್ಬೋದು, ಆಧಾರ್ ಕಾರ್ಡು ಎಲ್ಲ ಪ್ರತಿಯೊಂದು ದಾಖಲಾತಿಲೂ ಒಡನಾಡಿ ಸಂಸ್ಥೆ ಅಂತಲೇ ಹೆಸರಿರೋದು. ಆದರೆ ಈಗ ನಮಗೆ ಬಂದಿರೋಂಥ BLO ಕಡೆಯಿಂದ ಈಗ SR ರಿಪೋರ್ಟ್ ಬಂದಿದೆಯಲ್ಲ, ಅದರಲ್ಲಿ ಈಗ ನಂದು ಪೋಷಕರು ಯಾರಿದ್ದಾರೆ, ಸಂಬಂಧಿಕರು ಯಾರು, ಅವ್ರ ಹೆಸರು ಸೇರಿಸ್ಬೇಕು. ನಂಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ನಾವು ಒಡನಾಡಿ ಸಂಸ್ಥೆ ಅಂತ ಕೊಟ್ಟಾಗ ಈ ಸಂಸ್ಥೆಯನ್ನು ನಾನು ಹೆಂಗೆ ಸೇರ್ಸೋಕ್ಕಾಗುತ್ತೆ? ಅದು ಒಂದು ಪೋಷಕರು ಒಂದು ಕೊಡ್ಬೋದು. ಅದು ಬಿಟ್ಟರೆ ಅದು ಸಂಸ್ಥೆಯ ಒಂದು ವೋಟರ್ ID ಗೆ ಅರ್ಹ ಆಗಿರಲ್ಲ ಅದು. ಆ ಥರ ಇದ್ದಾಗ ಈಗ ನನಗೆ ಈಗ ಮತದಾನ ಒಂದು 4 ವರ್ಷದಿಂದನೂ ನಾನು ಮತದಾನ ಬಂದಿದ್ದೀನಿ. ವೋಟರ್ ಬಂದಿದ್ದಾಗ ಈಗ ಸಡನ್ನಾಗಿ ನಿಮಗೆ ವೋಟರ್ ಲೀಸ್ಟಿಂದ ತೆಗಿತೀವಿ ಅಂತ ಅಂದಾಗ ಅದು ಯಾವ ರೀತಿ ನ್ಯಾಯ ಆಗುತ್ತೆ ಸರ್? ಈಗ ನಾವು ಅರ್ಹ ಆಗಿದ್ದೀನಿ, ಈಗ ನೆಕ್ಸ್ಟ್ ನಾನು ಇಲ್ಲ ಅಂತ ಅಂದಾಗ ಇದು ಅನ್ಯಾಯ ಆಗುತ್ತಲ್ಲ ಸರ್? ಸರ್ ಈಗ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಸಂಬಂಧಿಕರದ್ದು ಒಂದು ಸೇರಿಸ್ಬೇಕು, ಇಲ್ಲ ಅಂತಂದರೆ ಮತದಾನ ಚೀಟಿನ ನಾವು ತೆಗಿತೀವಿ ಅಂತ ಹೇಳ್ತಾರೆ. ಈ ಥರ ಇದ್ದಾಗ ನಾವು ಯಾವ ರೀತಿ ನಾವು ಮಾತಾಡಬೇಕಾಗತ್ತೆ? ಮತ್ತು ನಮಗೆ ನ್ಯಾಯ ಕೊಡ್ತಾರೆ ಸರ್? ಹಾಂ ಸರ್, ಈಗ ನಾನು 4 ವರ್ಷದಿಂದ ವೋಟ್ ಹಾಕಿದ್ದೀನಿ. BJP, ಕಾಂಗ್ರೆಸ್ಸು, JDSಗೂ ಹಾಕಿದ್ದೀನಿ. ನಮ್ಮಿಂದನೇ ಅವರು ಗೆದ್ದಿರೋದು ಸರ್. ಈ ಥರ ಇದ್ದಾಗ ಸಂವಿಧಾನದಲ್ಲಿ ಬದುಕೋ ಹಕ್ಕಾಗಿರ್ಬೋದು, ಎಲ್ಲ ಥರ ಹಕ್ಕುಗಳು ಇದೆ. 14ರಿಂದ 23ವರೆಗೂ ಇದೆ. ಈ ಥರ ಪರಿಸ್ಥಿತಿಲಿ ನಮ್ಮ ಈಗ ಹೊರಗೆ ಇಟ್ಟಾಗ ನಮ್ಗೆ ಯಾವ ನ್ಯಾಯ ಕೊಡ್ತಾರೆ ಸರ್? ನಮಗೆ ನಾನು ವಂಚಿತವಾಗಿಯೇ ಈಗ ಮೊದಲು ಹಂಗೆ ಇರ್ತಿದ್ದು, ಈಗಲೂ ವಂಚಿತವಾಗೇ ಉಳಿಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ ಸರ್. ನಮ್ಗೆ ನ್ಯಾಯ ಆಗಬೇಕಾಗುತ್ತೆ ಸರ್. ಹೌದು ಸರ್. ಸರ್ ಈಗ ಅದನ್ನೇ, ಈಗ ಸಂಬಂಧಿಕರ ಹೆಸರು ಕೊಡಬೇಕು, ಇಲ್ಲ ತಂದೆ ತಾಯಿ ಹೆಸರು, ಪೋಷಕರು. ಈಗ ಇಷ್ಟು ಜನದ್ದು ನನ್ಗೆ ಯಾರೂ ಇಲ್ಲ. ಯಾಕಂದರೆ ನಾನು ಬಡ ಕುಟುಂಬದಿಂದನೇ ಅಲ್ಲಿಂದನೇ ನಾನು ಇದಾಗಿರೋದ್ರಿಂದ ಈಗ ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಸರ್ ಅವ್ರ ಲೀಸ್ಟಲ್ಲ? ಹಾಗಾಗಿ ಅದನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನನ್ನ ಹೆಸರು ಮಣಿ ಅಂತ ಸರ್.